ಅದ್ರ ಜೊತೆಗೆ ಟೆಕ್ನಿಕಲಿ ಕೂಡ ಅಷ್ಟೇ. ಟೆಕ್ನಿಕಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಟೆಕ್ನಿಕಲ್ ಅವರು ಅನುಸರಿಸತಕ್ಕಂತ ಮೊನ್ನೆಯಿಂದ ಏನಂತೆ SP ಅವರು ಹೇಳ್ತಾ ಇದ್ದದ್ದು, ನಾವು ಫಸ್ಟ್ಗೆ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ, ಬ್ರೈನ್ ಮ್ಯಾಪಿಂಗ್ ಮಾಡಿ ನೋಡ್ತೀವಿ, ಬ್ರೈನ್ ಮ್ಯಾಪಿಂಗ್ ಆದ ನಂತರ ಅದನ್ನು ಉತ್ಖನನ ಅನ್ನುವಂಥದ್ದು. ಆದ್ರೆ ಇಷ್ಟು ಬೇಗಕ್ಕೆ ಉತ್ಖನನ ಆಗುತ್ತೆ ಅನ್ನುವಂಥದ್ದು ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಬೆಳಿಗ್ಗೆ ಒಮ್ಮೆ ಸಂಶಯ ಆಯ್ತು, ಅಂದ್ರೆ AC ಅವರು ಬಂದ್ರು ಕೂಡ ಇವರು ಹೊರಟಿಲ್ಲ ಅಧಿಕಾರಿಗಳು. ಬಹುಶಃ ಇವತ್ತು ಉಳಿದ ಜಾಗದ ಮಹಜರ ಆಗ್ಬೋದು, ಮತ್ತೇನಾದ್ರು ಪ್ರೊಸೀಜರ್ ಮುಗಿದ ಮೇಲೆ ಉತ್ಖನನ ಇನ್ನೊಂದು ಮತ್ತೊಂದು ಶುರು. ಇನ್ನೊಂದು ನಾನು ನೀವು ಹೇಳುದು ಕೇಳಿದೆ, ಎಲ್ಲಾ ಪಾಯಿಂಟ್ ಗಳಿಗೂ ಕೂಡ ANF ತಂಡವನ್ನು ಬಳಸ್ಕೋತಾ ಇದ್ದಾರೆ ಅಂತ. ಅಂದ್ರೆ ಕಾಡಿನ ಇದೆಲ್ಲ ಹೆಚ್ಚು ಕಾಡಿನಲ್ಲೇ ಪಾಯಿಂಟ್ ಗಳು ಇರೋದ್ರಿಂದ ಕಾಡಿನಲ್ಲಿ ಹೇಗಿರಬೇಕು, ಹೇಗೆ ಸಮಯ ಕಳಿಬೇಕು ಅಂತ ANF ತಂಡಕ್ಕೆ ತುಂಬಾ ಚೆನ್ನಾಗಿದೆ. ANF ನಾವು ಕೂಡ ಅಲ್ಲಿ 2 ANF ಟೀಮ್ ನವರು ಇದ್ರು. ಅಂದ್ರೆ ಇದರ ಬಗ್ಗೆ ಯಾಕೆ ನಾವು ಅದನ್ನ ಚರ್ಚೆ ಮಾಡಬೇಕು ಅಂದಾಗ, ಇಲ್ಲಿ ಆ ಸಾಕ್ಷ್ಯಗಳನ್ನು ಗುರುತಿಸಿ ಹೋದ ಮೇಲೆ ಆ ಸಾಕ್ಷ್ಯಗಳೆಲ್ಲ ಉಳಿಯುತ್ತಾ ಅನ್ನುವಂತ ಪ್ರಶ್ನೆಗಳಿತ್ತು. ಅಂದ್ರೆ ಅದನ್ನ ನಾಶ ಮಾಡುವಂತದ್ದಾಗಬಹುದು, ಅದನ್ನ ನಾಶ ಮಾಡ್ತಾರಾ, ಅದು ಯಾರಿಗೂ ಸಿಗದೆ ಇರುವಂತ ರೀತಿಯಲ್ಲಿ ಒಂದು ರಾತ್ರಿಯಲ್ಲಿ ಇದನ್ನ ಮಾಡ್ತಾರೆ. ಯಾಕಂದ್ರೆ ಬೇರೆ ಬೇರೆ ಆರೋಪಗಳು ಇಲ್ಲಿ ಕೇಳಿ ಬಂದಿರುವಂತದ್ದು, ಆ ರೀತಿಯ ಪ್ರಕ್ರಿಯೆಗಳು ಇದು ಅಲ್ಲಿ ನಡೆಯುತ್ತಾ ಅನ್ನುವಂಥದ್ದಿತ್ತು. ಆದ್ರೆ ನೀವೇ ಹೇಳಿದಾಗ ANF ನ ಬಗ್ಗೆ ನಮಗಿಂತ ಹೆಚ್ಚು ಗೊತ್ತಿರಬಹುದು. ಕಾರ್ಕಳದ ಉಡುಪಿಯನ್ನೇ ಕೇಂದ್ರ ಸ್ಥಾನವಾಗಿ ಅವರು ಕಾರ್ಯಾಚರಿಸ್ತಾ ಇದ್ದದ್ದು. ಯಾವಾಗ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗುತ್ತೆ ಆ ನಂತರ ANF ಅನ್ನ ಬರ್ಖಾಸ್ತು ಮಾಡ್ತಾರೆ, ಅಂದ್ರೆ ಎಲ್ಲರೂ ಸರೆಂಡರ್ ಆಗ್ತಾರೆ, ಬರ್ಖಾಸ್ತು ಮಾಡ್ತಾರೆ. ಆದ್ರೆ ಆ ತಂಡ ಈಗ ಉಪಯೋಗಕ್ಕೆ ಬರ್ತಾ ಇದೆ. ಇದೆಲ್ಲವೂ ಕಾಡಲ್ಲೇ ಈ ಪಾಯಿಂಟ್ ಗಳು ಇರೋದ್ರಿಂದ ಅದರ ರಕ್ಷಣೆಯ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿರೋದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ರಾತ್ರಿ ಸುಮಾರಿಗೂ ಕೂಡ ಒಂದು 11 ಗಂಟೆ ಸುಮಾರಿಗೂ ಕೂಡ ನಾವು ಇದೇ ಜಾಗದಲ್ಲಿ ಹೋದಂತ ಸಂದರ್ಭದಲ್ಲೂ ಈ ಎಂಟ್ರಿ ಪಾಯಿಂಟ್ ಅಂದ್ರೆ ಧರ್ಮಸ್ಥಳ ಸ್ಥಾನಘಟ್ಟದಿಂದ ಅಲ್ಲಿನ ಅಕ್ಕಪಕ್ಕದ ಎಲ್ಲಾ ಪಾಯಿಂಟ್ ಗಳಲ್ಲಿ ಅವರು ಗನ್ಮ್ಯಾನ್ ಸೆಕ್ಯೂರಿಟಿ ಕೊಡ್ತಾ ಇದ್ರು. ನನಗೆ ತಿಳಿದ ಪ್ರಕಾರ ನಿನ್ನೆ ಗುರುತಿಸಿದ ಜಾಗಕ್ಕೆ ಒಂದು ಯಾರನ್ನು ಕೂಡ ಹೋಗ್ಲಿಕ್ಕೆ ಅವರಂತ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಅವರ ಬದ್ಧತೆಯ ಬಗ್ಗೆ ಮತ್ತು ಅವರ ಸೆಕ್ಯೂರಿಟಿಯ ಬಗ್ಗೆ ನಮಗಂತೂ ಬೇರೆ ಪ್ರಶ್ನೆಗಳಿಲ್ಲ. ಆದ್ರೆ ಅದು ಮುಂದೆ ನಾವು ಅದನ್ನ ನೋಡಬಹುದು ಅಂತ ಅನ್ಸುತ್ತೆ. ಇನ್ನು ತಾಂತ್ರಿಕವಾಗಿ ಆಗ್ಲೂ ಕೇಳಿದ್ರೆ ಈ ವಿಚಾರದಲ್ಲಿ ಇರುವಂತದ್ದು ಸುಮಾರು ವರ್ಷಗಳ, ನನಗೆ ನಿನ್ನೆನೂ ಕೂಡ ಅವನು ಆ ಜಾಗಗಳನ್ನ ಗುರುತಿಸುವ ವಿಚಾರದಲ್ಲಿ ಒಂದಷ್ಟು ಶಾಕಿಂಗ್ ಅಂತ ಅನಿಸ್ತು. ನಿಮಗೂ ಅನಿಸಿರ್ಬೋದು, ಹೆಕ್ಟೇರ್ ಗಟ್ಲೆ ಇರುವಂತ ಕಾಡು ಹೇಗೆ ನಾವು ಆರಂಭದಲ್ಲಿ ಅನ್ಕೊಂಡಿರುವಂತದ್ದನ್ನ ನಾನೀಗ ನಿಂತ ಜಾಗದಿಂದ ಒಂದು 500 ಮೀಟರ್ ದೂರದಲ್ಲಿ ರ್ಯಾಂಡಮ್ ಆಗಿ ಆತ ಹೆಣವನ್ನು ಹೂತಿರ್ಬೋದು, ಅದನ್ನೇನೋ ಹೇಳ್ತಾ ಇದ್ದಾನೆ. ಅದನ್ನ ಅವನು ನೆಕ್ಸ್ಟ್ ಎಕ್ಸೈಟಿ ಟೀಮ್ಗೆ ತೋರಿಸಬಹುದು. ಮೆಮೊರಿ ಅಂತ ಹೌದು, ಖಂಡಿತವಾಗ್ಲು ಫೋಟೋಗ್ರಾಫಿಕ್ ಮೆಮೊರಿಯ ಆಧಾರದಲ್ಲಿ ಲಿಮಿಟ್ ಇದರಲ್ಲಿ 13 ಕಡೆಗಳಲ್ಲಿ ಆತ ಅದನ್ನ ತೋರಿಸ್ಕೊಂಡು ಹೋದಾಗ ನಾವು ಇಲ್ಲಿ ಎಂಟ್ರಿ ಆಗುವಾಗ ಕಾಯ್ತಾ ಇದ್ವಿ. ಒಂದು 11 ಗಂಟೆ ಸುಮಾರಿಗೆ ಅವ್ರು ಎಂಟ್ರಿ ಆದ್ರು. ಆ ನಂತರ ಒಂದು 2-3 ಗಂಟೆ ಬಿಟ್ಟು ಇಲ್ಲಿಂದ 2.5 ಕಿಲೋಮೀಟರ್ ದೂರಕ್ಕೆ ಹೋಗಿ 2 ಗಂಟೆ ಬಿಟ್ಟು ಬಂದ್ರು. ಆಗಲೂ ಕೂಡ ಕಾಡಿನ ಮಧ್ಯೆ ಯಾವ ಜಾಗಗಳನ್ನು ಗುರುತಿಸಬಹುದು ಅನ್ನುವಂಥದ್ದು ಇವತ್ತಿಗೂ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಪಾಯಿಂಟ್ ನಿಂದ ಬಹಳ ದೂರಕ್ಕೆ ನಮಗೆ ನೇತ್ರಾವತಿ ಸೇತುವೆ ಸಿಗುತ್ತೆ. ಆ ಸೇತುವೆಯ ಭಾಗದಲ್ಲೂ ಜಾಗವನ್ನು ಗುರುತಿಸ್ತಾರೆ, ಆ ಸ್ಥಾನಘಟ್ಟದ ಪಕ್ಕದಲ್ಲಿ ಒಂದು ಜಾಗವನ್ನು ಗುರುತಿಸ್ತಾರೆ ಅಂದಾಗ ಆ ಒಂದು ನೆನಪಿನ ಶಕ್ತಿಯ ಬಗ್ಗೆ, ಅಂದ್ರೆ ನಮ್ಮ ಈಗ ಸುತ್ತಮುತ್ತಲ ನಾವು ದಿನಾ ಓಡಾಡ್ಕೊಂಡಿರುವ ಜಾಗಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಮನೆಯಲ್ಲೇ ಒಂದು ನಾಯಿ ಬೇಕು ಸತ್ತರೆ ಅದನ್ನ ಗುರುತು ಮಾಡ್ಕೊಂಡು ಇಡುವಂತದ್ದು, ಅಥವಾ 4-5 ಒಂದು ಬೆಕ್ಕು ಸತ್ತಂತದ್ದನ್ನ ನಾವೆಲ್ಲ ಹೂತಿರ್ತೀವಿ. ಒಂದು 2-3 ವರ್ಷ ಬಳಿಕ ಆ ಬೆಕ್ಕು ಸತ್ತದ್ದನ್ನು ಎಲ್ಲಿ ಹೂತಿಟ್ಟಿದ್ದೀನ ಅಂತ ಕೇಳೋದು ಕೂಡ ನಮಗೆ ತಿಳಿಸ್ಲಿಕ್ಕೆ ಒಂದು ಪ್ಲಸ್ ಪಾಯಿಂಟ್ ಕೂಡ ಹೌದು. ಇನ್ನೊಂದು ಇದು ನಾಳೆ ತನಿಖೆಯ ಅಂಶಗಳು ಹೊರ ಬಂದಾಗ ಇದು ಪ್ಲಸ್ ಮೈನಸ್ ಅಂತ ಗೊತ್ತು ಕೂಡ ಆಗಬಹುದು ಅಂತ ಅನಿಸುತ್ತೆ. ಈಗ ಹಾಗಾಗಿ ನಾವು ನಮ್ಮ ಚರ್ಚೆಗಳು ಅಂದ್ರೆ ಈ ಪ್ರಕರಣದ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು, ಆತನ ದೂರಿನಲ್ಲಿ ಸತ್ಯಾಸತ್ಯತೆಗಳಿದ್ರೆ ಖಂಡಿತವಾಗ್ಲೂ ಅದು ಹೊರಗಡೆ ಬರಬೇಕು. ಈಗ ಉತ್ಖನನ ಆಗ್ತಾ ಇದೆ, ಉತ್ಖನನ ಸಂದರ್ಭದಲ್ಲಿ ಅಲ್ಲಿ ಸಿಗುವಂತದ್ದು ಏನು ಸಿಗುತ್ತೆ, ಅದು ಸ್ಕೆಲಿಟನ್ ಸಿಗುತ್ತೋ, ಮಗದೊಂದು ಸಿಗುತ್ತೋ, ಫೊರೆನ್ಸಿಕ್ ಎಕ್ಸ್ಪರ್ಟ್ ಗಳಿದ್ದಾರೆ, ಅವರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದು ವಾದಗಳೆಲ್ಲ ಬಂದಿದೆ. ಅದರಲ್ಲಿ ತಿಳಿಸ್ಲಿಕ್ಕೆ ಆಗುವಂತದ್ದು ಅದರ ವಯಸ್ಸು, ಅದು ಹೆಣ್ಣ ಗಂಡ ಅನ್ನುವಂಥದ್ದು, ಅದರ ಸ್ಕೆಲಿಟನ್ ಅನ್ನು ನೋಡಿ ಅಲ್ಲಿ ಏನೆಲ್ಲ ಸಿಗಬಹುದು ಅದನ್ನೆಲ್ಲ ನಾವು ನೋಡಬಹುದು ಅನ್ನುವಂಥದ್ದು ಅಷ್ಟೇ ಹೇಳ್ತಾರೆ. ಕಾರ್ಯಾಚರಣೆಗೆ ಈ ಪ್ರತಿಕೂಲ ವಾತಾವರಣದ ಎಫೆಕ್ಟ್ ಕೂಡ ಇದೆ ಅಂತ ಕಾಣುತ್ತೆ. ನಿರಂತರವಾಗಿ ಮಳೆ ಬರುವುದು, ಇನ್ನೊಂದು ಮತ್ತೊಂದು ಕಾರ್ಯಾಚರಣೆ, ಕಾಡಿನ ಒಳಗೆಲ್ಲ ಹೋಗ್ಬೇಕು, ಅದು ಒಂದು ಸವಾಲು. ನಾವು ಒಂದು ಸವಾಲು ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ, ಯಾಕಂದ್ರೆ ಪುತ್ತೂರಿನ AC ಅವರು ಒಬ್ಬ ಮಹಿಳೆ, ಹಾಗಾಗಿ ಆ ದುರ್ಗಮವಾದಂತ ಕಾಡಿನಲ್ಲಿ ಒಬ್ಬಳ ಮಹಿಳೆ ಆ ಕಾಡಿನ ಉದ್ದಕ್ಕೂ ಕೂಡ ಸಾಗಬೇಕು. ಆ ಪ್ರಕ್ರಿಯೆಯಲ್ಲಿ ಒಬ್ಬ ಮ್ಯಾಜಿಸ್ಟ್ರೇಟ್ ಆಗಿ ಅವರು ಹೆಲ್ಪ್ ತಗೊಂಡು ಹೋಗ್ತಾ ಇದ್ರು. ಆ ಪ್ರಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ಬೇಕಾಗಿರುವಂತದ್ದು ಅದು ಬಹಳ ಒಬ್ಬ ಮಹಿಳೆಗೂ ಕೂಡ ಅದೊಂದು ಕಷ್ಟದ ಕೆಲಸ. ಅಂದ್ರೆ ಆ ಒಳಗಡೆ ಹೇಗಿದೆ ಅನ್ನುವಂಥದ್ದು ನಮಗೆ ಚಿತ್ರಣ ಇಲ್ಲ. ಆದ್ರೆ ಸಹಜವಾಗಿ ನಾವು ಅದರದೇ ಅಕ್ಕಪಕ್ಕದ ಕಾಡುಗಳನ್ನ, ಇಲ್ಲಿ ಸುತ್ತಮುತ್ತ ಇರುವಂತಹ ಬೇರೆ ಕಾಡುಗಳನ್ನ ನಾವು ವಿಶ್ಲೇಷಣೆ ಮಾಡಿದ್ರೆ ಅದು ಬಹಳ ದುರ್ಗಮವಾದಂತಹ ಕಾಡುಗಳು, ರಿಸರ್ವ್ ಫಾರೆಸ್ಟ್ ಅಂಡರ್ಗೆ ಅದು ಬರುವಂತ. ಈಗ ನಿನ್ನೆ ಅದರಲ್ಲಿ 2 ಬಾಕಿ ಇದೆಯಾ ಮಹಾಜರಾಗಲಿಕ್ಕೆ, ಅದು ಹೇಗೆ ಮುಂದೆ ಆಗಬಹುದಾ ಅಂತ? ಒಟ್ಟು ಈಗ 13 ಅನ್ನುವಂಥದ್ದು ಈಗ ಅವರು ಲೆಕ್ಕ ಹಾಕಿರುವಂತದ್ದು. ಒಂದು ಖಾಸಗಿ ಜಾಗಕ್ಕೆ ಅವರು ಹೋಗಿದ್ದಾರೆ, ಖಾಸಗಿ ಕನ್ಯಾಡಿ ಬಳಿಯ ಒಂದು ಖಾಸಗಿ ಜಾಗಕ್ಕೂ ಕೂಡ ಆತ ಅವರನ್ನ ಕರ್ಕೊಂಡು
ಹೋಗಿದ್ದಾನೆ. ಆದರೆ ಇಲ್ಲಿಂದ ಕೆಲವೊಂದು ಕಾನೂನಿನ ತೊಡಕುಗಳಿವೆ ಅನ್ನುವಂಥ ಮಾಹಿತಿಗಳಿರುವಂಥ ಅದರ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಕೆಲವೊಂದು ಖಾಸಗಿ ಜಾಗಗಳಿಗೆ ಎಂಟ್ರಿ ಆಗುವಾಗ ನ್ಯಾಯಾಲಯದ ಅನುಮತಿಗಳನ್ನ ಪಡಿಬೇಕು, ಅಥವಾ ಅದನ್ನ ಅಗಿಲಿಕ್ಕೂ ಕೂಡ ಡಿಗ್ ಮಾಡ್ಲಿಕ್ಕೂ ಕೂಡ ನ್ಯಾಯಾಲಯದ ಅನುಮತಿಗಳನ್ನ ಪಡಿಬೇಕು. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಇವತ್ತು ಖಂಡಿತ ಇದು ಈ ನಿನ್ನೆ ಸಂಜೆಯ ನಂತರ ಈ ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಇದನ್ನ ಇದೇ ರೀತಿಯಾಗಿ ಡಿಗ್ ಮಾಡುವ ಇದನ್ನ ನಾವು ಮುಂದಕ್ಕೆ ತೆಗೆದುಕೊಂಡು ಹೋದ್ರೆ ಒಂದು ಕಡೆಯಲ್ಲಿ ಅದರ ಪಾರದರ್ಶಕತೆಯ ಬಗ್ಗೆ ಸ್ವಲ್ಪ ಗೊಂದಲಗಳು ಬರುತ್ತೆ. ಅದರ ನಂತರ ಸಾಕ್ಷಿ ನಾಶ ಆಗುತ್ತೋ ಅನ್ನುವಂಥ ಆತಂಕಗಳೆಲ್ಲ ಇರುತ್ತೆ. ಈ ಆತಂಕಗಳನ್ನೆಲ್ಲ ತೊಡೆದು ಹಾಕಬೇಕಾದ್ರೆ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಆ ವಿಚಾರದಲ್ಲಿ ನಾವು SIT ಅವರ ನಡೆಯನ್ನ ಮೆಚ್ಚಬೇಕು. ಯಾಕಂದ್ರೆ SIT ಮುನ್ನೆಯಿಂದ ಅವರ ಇಡೀ ತನಿಖೆಯನ್ನ ನಾನು ಹೇಳಿದೆ, ಆರಂಭದ ತನಿಖೆ ನೀವೇ ಅಲ್ಲಿ ಕಂಪ್ಲೀಟ್ ಆಗಿದ್ರಿ. 8 ಗಂಟೆಗಳ ಕಾಲ ನಡೆದಂತ ತನಿಖೆ. ಅದರ ಎಲ್ಲ ಪಿಕ್ಚರ್ಗಳು ನಿಮ್ಗೆ ಆ ಜಾಗ 2 ವಿಡಿಯೋ ಕ್ಯಾಮೆರಾ ಕೂಡ ಇತ್ತು. ಅಂದ್ರೆ ಎಲ್ಲವನ್ನ ರೆಕಾರ್ಡಿಂಗ್ A to Z ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಅದು ಕ್ಲಾರಿಟಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲವೂ ವಿಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆ ನೀವು ನೋಡಿದ ಮಟ್ಟಿಗೆ. ಖಂಡಿತ ನಾನು ಅದಕ್ಕಂದ್ರೆ ಆ ದೂರನ್ನ ನಾನು ಓದಿದ್ದೇನೆ. ಕಂಪ್ಲೀಟ್ ಆಗಿ ಆ ದೂರನ್ನ ಓದಿದಾಗ ಆ ದೂರಿನಲ್ಲಿ ಅನೇಕ ನಮಗೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನನ್ನಲ್ಲಿ ಒಂದಷ್ಟು ಗೊಂದಲ ಇರುತ್ತೆ. ಯಾವುದೋ ಒಂದು ಕಂಪ್ಲೇಂಟ್ ನಲ್ಲಿ ಯಾವುದೋ ಒಂದು ಪಾಯಿಂಟ್ಗಳಲ್ಲಿ ಗೊಂದಲಗಳಿರುವಾಗ ಒಬ್ಬ SIT ಅಧಿಕಾರಿ, ಅದು IPS ಗ್ರೇಡಿನ ಅಧಿಕಾರಿಗೆ ಅದರಲ್ಲಿ ಬರುವಂತ ಗೊಂದಲಗಳು ಬಹಳ ದೊಡ್ಡದು ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ಅನಿಸಿದ ಪ್ರಕಾರ ಸುಮಾರು 15 ಗಂಟೆಗಳ ಕಾಲ ಅವರು ನಡೆಸಿದಂತ ಆ ತನಿಖೆಯ ಪ್ರಕ್ರಿಯೆ ಆ ಬೇಸಲ್ಲಿ ಇವತ್ತು ಈ ಉತ್ಖನನ ಆದ ನಂತರದಕ್ಕೆ ಅವರ ಅಷ್ಟು ಇದು ಒಂದು ಮುಖ್ಯವಾದ ಕಾರಣ ಆಗಿರ್ಬೋದು. ಅಂದ್ರೆ ಯಾಕಂದ್ರೆ ಒಂದು ವೇಳೆ ಇಲ್ಲಿ ಮೂಳೆ ಸಿಕ್ಕಿತ್ತು, ಒಂದು ವೇಳೆ ಇಲ್ಲಿ ಅಸ್ಥಿಪಂಜರ ಸಿಕ್ಕಿತ್ತು ಅಂದಾಗ ಆತ ಹೇಳಿದಂತ ವ್ಯಕ್ತಿಗಳ ಅಂದ್ರೆ ಆತ ಮ್ಯಾಚ್ ಆಗೋದಕ್ಕಿಂತಲೂ ಈಗ ಆತ ನನಗೆ ಯಾರೋ ಮೇಲ್ವಿಚಾರಕರು ತಂದು ಕೊಟ್ಟಿದ್ದಾರೆ, ನಾನು ಮೇಲ್ವಿಚಾರಕರು ಹೇಳದಂತೆ ನಾನು ಅದನ್ನು ಮೃತದೇಹವನ್ನು ಹೂತಿಟ್ಟಿದ್ದೇನೆ ಅನ್ನುವಂಥದ್ದು ಏನು ಹೇಳಿದ್ದಾನೆ. ಇಲ್ಲಿ ಈ ರೀತಿಯಾಗಿ ಅಸ್ಥಿಪಂಜರ ಬುರುಡೆಗಳು ಸಿಕ್ಕಿದಾಗ ಆ ಮೇಲ್ವಿಚಾರಕರಿಗೆ ಆತ ಯಾರು ಅನ್ನುವಂಥದ್ದನ್ನು ಅವ್ರಿಗೆ ಈಗಾಗಲೇ ಹೇಳಿರಬಹುದು. ಹಾಗಾಗಿ ಅವರು ಹೇಳಿದ ಆಧಾರದ ಮೇಲೆ ಅವರನ್ನ ತನಿಖೆಗೊಳಪಡಿಸುವ ಸಾಧ್ಯತೆಗಳು ಕೂಡ ಇರಬಹುದು ಮುಂದಿನ ಹಂತದಲ್ಲಿ ಅಂತ. ಎಲ್ಲಕ್ಕೂ ಸಾಕಷ್ಟು ಸ್ವಲ್ಪ ಸಮಯ ಹಿಡಿಬಹುದು ಅಂತ. ಎಲ್ಲ ಪ್ರತಿಯೊಂದರದ್ದು ವೈಜ್ಞಾನಿಕ ವರದಿಗಳು ಬರಬೇಕು. ಯಾವುದಲ್ಲೂ ಗಡಿಬಿಡಿ ಮಾಡುವ ಹಾಗಿಲ್ಲ. ತನಿಖೆ ಹೋಗ್ತಾ ಇರುವ ರೀತಿ ನೋಡಿದ್ರೆ ಯಾವುದು ಅವರು ಗಡಿಬಿಡಿ ಮಾಡ್ತಾ ಇರುವ ತರ ಕಂಡು ಬರ್ತಾನೂ ಇಲ್ಲ ಅಲ್ವಾ? ನಾನು ತಿಳಿದ ಮಟ್ಟಿಗೆ ಸಿಸ್ಟಮ್ಯಾಟಿಕ್ ಆಗಿ. ನಾನು ಮತ್ತೆ ಮಾತಾಡ್ತೀನಿ. ಇನ್ನು ಓವರ್ ಟು ಶ್ವೇತಾ. ಎಸ್, ಥ್ಯಾಂಕ್ ಯು ಭರತ್ರಾಜ್, ಥ್ಯಾಂಕ್ ಯು ಶಶಿಧರ್. ನಿನ್ನೆಯಿಂದ ಏನೆಲ್ಲ ನಡೀತಾ ಇದೆ ಧರ್ಮಸ್ಥಳ ಭಾಗದಲ್ಲಿ ತನಿಖೆ, ಅದರ ಪ್ರಕ್ರಿಯೆಗಳು, ಮುಂದೆ ಏನಾಗಬಹುದು, ಅಲ್ಲಿನ ಜನರ ಅಭಿಪ್ರಾಯ ಏನು, ಇವೆಲ್ಲದರ ಬಗ್ಗೆ ನಮ್ಮ ಇಬ್ಬರೂ ರಿಪೋರ್ಟರ್ಸ್ ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.